ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ, ಸಂಸ್ಕಾರದ ಬೆಳಕಿನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ಜೂನ್ 12, ವಿಶ್ವ ಬಾಲಕಾರ್ಮಿಕರ ವಿರೋಧದ ದಿನ. ಅಂದರೆ ಬಾಲಕಾರ್ಮಿಕರಿಗೆ ಕೆಲಸ ಮಾಡದೇ ಅವರನ್ನು ಸರಿದಾರಿಗೆ ತಂದು ಉತ್ತಮಗೊಳಿಸೋದಕ್ಕಾಗಿ ಶ್ರಮಿಸುವಂಥ ದಿನ. ಇದನ್ನು ವಿಶ್ವ ಕಾರ್ಮಿಕರು ಮತ್ತು UN ಅವರು ಜಂಟಿಯಾಗಿ ಘೋಷಿಸಿದ್ದಾರೆ. ನಮ್ಮ ದೇಶದಲ್ಲಿ ಹುಡುಗ ಹುಡುಗಿ ಅನ್ನೋದನ್ನೇ ಕಡು ಬಡತನದಲ್ಲಿ ಇದ್ದಂಥವರು ತಮ್ಮ ಮಕ್ಕಳನ್ನು ಕೆಲಸಕ್ಕೆ ಸೇರಿಸ್ಬಿಡ್ತಾರೆ. ಒಂದು ಮಗು ಕೆಲಸ ಮಾಡಿಕೊಂಡು ಅಷ್ಟೋ ಇಷ್ಟೋ ತಂದುಬಿಟ್ರೆ ಒಂದು ಅರಿಕಾಸು ಗಂಜಿ ಆಗುತ್ತೆ ಮನೆಯವ್ರಿಗೆ ಅನ್ನೋ ಭಾವನೆ ತಂದೆ ತಾಯಂದ್ರದ್ದು. ಆದರೆ ಆ ಮಗುವಿನ ಇಡೀ ಜೀವನ ಅಂದರೆ ಭವಿಷ್ಯವನ್ನು ನಾಶ ಮಾಡ್ತಿದ್ದೀವಿ ಅನ್ನೋ ಅರಿವು ಅವ್ರಿಗಿರೋದಿಲ್ಲ. ಇಂದು ಹೊಟ್ಟೆ ತುಂಬಿಸೋಕ್ಕೋಸ್ಕರ ಅವರ ಮುಂದಿನ ಭವಿಷ್ಯವನ್ನು ಹಾಳು ಮಾಡೋದು ಅದು ಸರಿಯಲ್ಲ ಅಂತ ಆ ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಅವರಿಗೆ ಇದನ್ನು ಬಿಡಿಸೋಕ್ಕೋಸ್ಕರ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಸರ್ಕಾರ ಶಾಲೆಯನ್ನು ಫ್ರೀ ಮಾಡಿ ಅದರಲ್ಲಿ ಮಿಡ್ ಡೇ ಮೀಲ್ ಅಂತಂದು ಮಧ್ಯಾಹ್ನದ ಬಿಸಿ ಊಟವನ್ನು ಕೊಟ್ಟು ಅವ್ರಿಗೆ ಪೋಷಣೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಅಷ್ಟು ಆದರೂ ಕೂಡ ಎಷ್ಟೋ ತಂದೆ ತಾಯಂದರು ಒಂದು ಸಂಕುಚಿತ ಭಾವನೆಯಿಂದ ಇವತ್ತಿನ ಇದಕ್ಕೆ ನೋಡಿಕೊಂಡು ಅವರು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾಯಿದ್ದಾರೆ. ಬನ್ನಿ, ಇವತ್ತು ನೀವು ಪ್ರತಿಯೊಬ್ಬರೂ ಕೂಡ ಭಾರತೀಯರು, ನಮ್ಮ ಭಾರತದ ಮಕ್ಕಳು ಅದು ನಮ್ಮ ದೇಶದ ಆಸ್ತಿ ಅಂತ ತಿಳ್ಕೊಳ್ಳೋಣ. ಕೇವಲ ತಂದೆ ತಾಯಿಗಳ ಆಸ್ತಿ ಅಲ್ಲ, ಅವರು ದೇಶದ ಆಸ್ತಿ. ಅವ್ರಿಗೆ ವಿದ್ಯೆ ಬುದ್ಧಿ ಸಂಸ್ಕಾರವನ್ನು ಕೊಟ್ಟು ಉತ್ತಮ ಪ್ರಜೆಗಳನ್ನು ಮಾಡಿದರೆ ದೇಶಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ ಅನ್ನೋದನ್ನು ಮರಿಬಾರ್ದು. ಹಾಗಾಗಿ ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕೆಲಸಕ್ಕೆ ಕಳಿಸ್ತಾ ಇದ್ದಾರಲ್ಲ, ಅದು ಗಾರೆ ಕೆಲಸದಲ್ಲೇ ಇರ್ಬೋದು, ಪಂಕ್ಚರ್ ತೆಗೆಯೋ ಅಂಗಡಿಯಲ್ಲೇ ಇರ್ಬೋದು, ಅಥವಾ ಒಬ್ಬ ಮನೆಯಲ್ಲಿ ಡೊಮೆಸ್ಟಿಕ್ ಹೆಲ್ಪ್ ಅಂತಂದು ಮಕ್ಕಳನ್ನ ಕಳಿಸ್ಬೋದು. ಇಂಥವ್ರಿದ್ದರೆ ಯಾರೂ ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡದೇ ಅದನ್ನು ಎಲ್ಲಿ ನಿಮಗೆ ಕಾಣುತ್ತೋ ಆ ಮಕ್ಕಳನ್ನು ದತ್ತು ತಗೊಂಡು ಆ ಮಕ್ಕಳಿಗೆ ಓದಿಸೋದು, ಆ ಮಕ್ಕಳಿಗೆ ಬಟ್ಟೆ ಊಟ ಕೊಡೋದು, ಅವ್ರ ತಂದೆ ತಾಯಿಗಳಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ ಅನ್ನೋದನ್ನು ನಾವೆಲ್ಲರೂ ಅರ್ಥಕೊಳ್ಳೋಣ. ನನಗೆ ಮಕ್ಕಳಂದರೆ ಪಂಚಪ್ರಾಣ. ಆ ಮಕ್ಕಳು ಇಡೀ ಜಗತ್ತಿನ ಯಾವುದೇ ಒಂದು ಅಮೂಲ್ಯ ವಸ್ತುಗಿಂತಲೂ ಅತಿ ಅಮೂಲ್ಯವಾದಂಥವರು ಮಕ್ಕಳು. ಆ ಮಕ್ಕಳಲ್ಲಿ ನಾವು ದೇವರನ್ನು ಕಾಣಬೇಕೇ ಹೊರತಾಗಿ ಅವರಿಗೆ ಕೆಲಸ ಮಾಡಿಸಿ ಅವರ ಭವಿಷ್ಯವನ್ನು ಹಾಳು ಮಾಡೋದು ಅಲ್ಲ. ಆದರೆ ದುರಂತ ಅಂದರೆ ಏನು? ಒಂದು ಕಡೆ ಬಡತನದಲ್ಲಿರುವ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕೆಲಸಕ್ಕೆ ಕಳಿಸ್ದೆ ಅವರ ಭವಿಷ್ಯ ಹಾಳು ಮಾಡಿದ್ರೆ, ಇನ್ನೊಂದು ಕಡೆಗೆ ಬಲ್ಲಿದಂಥ ತುಂಬ ಸಂಪಾದನೆ ಮಾಡುವಂಥ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಏನು ಕೆಲಸನೂ ಕಲಿಸ್ಕೊಡೋದೇ ಇಲ್ಲ. ಓದು 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 ಅಂತಂತಾರೆ. ಬಹುಶಃ ಅದು ಕೂಡ ಸರಿಯಲ್ಲ ಅಂತ ಅನಿಸುತ್ತೆ. ಮನೆಯಲ್ಲಿ ಮಾಡಬೇಕಾಗಿರೋ ಸಾಮಾನ್ಯ ಕೆಲಸಗಳು ಗೊತ್ತಾಗೋದಿಲ್ಲ, ಅವ್ರಿಗೆ ಕಾಮನ್ ಸೆನ್ಸು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಹೇಗೆ ಒಳ್ಳೆಯದಲ್ವೋ ಹಾಗೆ ಕೆಲಸ ಮಾಡದೇ ಇರೋದು ಕೂಡ ಮಕ್ಕಳಿಗೆ ಒಳ್ಳೆಯದಲ್ಲ. ಕೆಲಸಕ್ಕೆ ಕಳಿಸ್ಬಿಟ್ಟು ಓದದೇ ಇರೋದು ಕೂಡ ತಪ್ಪು. ಹಾಗಾಗಿ ಇವತ್ತು ನಾವು ಏನು ಮಾಡಬೇಕಂದ್ರೆ, ಜಪಾನಿಯರು ಮಾಡಿದ ಹಾಗೆ ಮಕ್ಕಳಿಗೆ ಶಾಲೆಯಲ್ಲೇ ಕೂಡ ಆ ಶಾಲೆಯನ್ನು ಕಸ ಗುಡಿಸೋದು, ಸ್ವಚ್ಛಗೊಳಿಸೋದು ಎಲ್ಲವನ್ನೂ ಕೂಡ ಮಕ್ಕಳೇ ಮಾಡ್ತಾರೆ. ಹಾಗಾಗಿ ಮಕ್ಕಳಿಗೆ ಕೆಲಸಕ್ಕೆ ಕಳಿಸಿ ಓದೋದನ್ನು ಬಿಡಿಸೋದಲ್ಲ, ಓದಿಗೆ ಕಳಿಸಿ ಓದಿನ ಜೊತೆಗೆ ಅವ್ರಿಗೆ ಕೆಲಸವನ್ನು ಕೂಡ ತರಬೇತಿ ಕೊಡೋದು ಭಾಳ ಮುಖ್ಯ. ಕೆಲವೊಂದು ಶಾಲೆಗಳಲ್ಲಿ, ಅದು ಹಳ್ಳಿಯಲ್ಲಿ ಕೂಡ ಅವ್ರಿಗೆ ಕರಕುಶಲ ವಸ್ತುಗಳನ್ನು ತಯಾರು ಮಾಡೋದು ಮತ್ತು ಇದು ಮಾಡೋದು ಎಲ್ಲವನ್ನೂ ಒಂದು ಕಲಿಸಿಕೊಡೋದ್ರಿಂದ ಮುಂದೆ ಅವರಿಗೆ ಡಿಗ್ರಿ ತಗೊಳ್ಳದೇ ಇದ್ದರೂ ಕೂಡ ಓದು ಬರಹದ ಜೊತೆಗೆ ಕೆಲಸ ಮಾಡೋದನ್ನು ತರಬೇತಿಯನ್ನು ಕೊಡುವಂಥ ಶಾಲೆಗಳು ಆಗಿವೆ. ಹಾಗಾಗಿ ಬನ್ನಿ, ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ದೇಶದ ಭದ್ರತೆಗಾಗಿ, ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮ ಪ್ರಜೆಗಳನ್ನು ಮಾಡಬೇಕಂದ್ರೆ ಈ ಮಕ್ಕಳು ಶಾಲೆ ಬಿಟ್ಬಿಟ್ಟು ಕೆಲಸಕ್ಕೆ ಹೋಗಿ ಬರೋ 3 ಕಾಸಿನಲ್ಲಿ ಪೋಲಿಗಳಾಗಿ ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಳೋದ್ರ ಬದಲು ಆ ಮಕ್ಕಳಿಗೆ ಶಾಲೆಗೂ ಕಲಿಸಿ ಅವ್ರಿಗೆ ತರಬೇತಿನೂ ಕೊಟ್ಟು ಉತ್ತಮ ಪ್ರಜೆಗಳನ್ನಾಗಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ.
ಆ ಮಕ್ಕಳನ್ನು ನಾವು ದತ್ತು ತಗೊಳ್ಳೋಣ, ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಣ, ಆ ತಂದೆ ತಾಯಿಗಳಿಗೆ ಕೂಡ ನಾವು ಸಹಾಯ ಆಗೋಣ. ನಮ್ಮ ಮನೆಯಲ್ಲಿ ಕೆಲಸ ಮಾಡುವಂಥ ಕೆಲಸದವರ ಮಕ್ಕಳಿಗೂ ಕೂಡ ನಾವು ಸಹಾಯ ಮಾಡಿದರೆ ಇವತ್ತು ಬಾಲ ಕಾರ್ಮಿಕ ವಿರೋಧಿ ದಿನ ಆಚರಿಸೋದಕ್ಕೆ ಸಾರ್ಥಕ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ ನಾವೆಲ್ಲರೂ ಕೈ ಜೋಡಿಸ್ಬಿಟ್ಟು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೆಲಸ ಮಾಡೋಣ. ನಮಸ್ಕಾರ.